ಬಾಗಲಕೋಟೆಯಲ್ಲಿ ರಂಗೇರಿದ್ದ ಬೈ ಎಲೆಕ್ಷನ್ ಅಖಾಡ 14 ಅಭ್ಯರ್ಥಿಗಳ ಪೈಕಿ ನಾಮಪತ್ರ ಹಿಂಪಡೆದಂಥ 5 ಅಭ್ಯರ್ಥಿಗಳು ಅಂತಿಮವಾಗಿ ಕಣದಲ್ಲಿ ಉಳಿದಂಥ 9 ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು ಇವತ್ತೇ ಕೊನೆಯ ದಿನ ಆಗಿತ್ತು. ಈ ಹಿನ್ನೆಲೆ ಪಕ್ಷೇತರವಾಗಿ ಸ್ಪರ್ಧಿಸಿದಂಥ 5 ಅಭ್ಯರ್ಥಿಗಳ ನಾಮಪತ್ರ ವಾಪಸ್ ಆಗಿರುವಂಥದ್ದು. ದಾವಣಗೆರೆಯಲ್ಲಿ ಒಂಥರ ಕಾವ್ಯರ್ಥ ಇದ್ರೆ ಬಾಗಲಕೋಟೆಯಲ್ಲಿ ಒಂಥರ ಪಕ್ಷೇತರವಾಗಿ ಸ್ಪರ್ಧಿಸಿದಂಥ 5 ಅಭ್ಯರ್ಥಿಗಳ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಿರುವಂಥದ್ದು. ನಾಮಪತ್ರವನ್ನು ವಾಪಸ್ ಪಡೆಯಲು ಇವತ್ತು ಕೊನೆಯ ದಿನ ಆಗಿತ್ತು. ಹಾಗಾಗಿ ಅಂತಿಮ ಕಣದಲ್ಲಿ ಉಳಿದಂಥ 9 ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆಯಲು ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಹಿಂಪಡೆದಿರುವಂಥದ್ದು. HY ಮೇಟಿ ನಿಧನ ಕಾರಣ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಗೆ ಎದುರಾಗಿರುವಂಥದ್ದು. ಏಪ್ರಿಲ್ 9ರಂದು ನಡೆಯುವಂಥ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಸಹ ಅಂತ್ಯಗೊಂಡಿರುವಂಥದ್ದು. ನಾಮಪತ್ರ ವಾಪಸ್ಸನ್ನ ಪಡೆಯಲು ಇವತ್ತು ಕಡೆಯ ದಿನ ಆಗಿರೋದ್ರಿಂದ ಸಾಕಷ್ಟು ಚರ್ಚೆಗಳು ಸಹ ಒಂದು ಕಡೆ ಆಗ್ತಾ ಇದೆ. ನಾಮಪತ್ರವನ್ನ ಹಿಂಪಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ 5 ಅಭ್ಯರ್ಥಿಗಳು. ಬಾಗಲಕೋಟೆ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ HY ಮೇಟಿ ಪುತ್ರ ಉಮೇಶ್ ಮೇಟಿ, ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಪ್ರಮುಖ ಅಭ್ಯರ್ಥಿಗಳಾಗಿರುವಂಥದ್ದು. ಇಬ್ಬರ ನಡುವೆ ಪೈಪೋಟಿ ನಿರೀಕ್ಷೆಯನ್ನು ಸಹ ಮಾಡಲಾಗಿರುವಂಥದ್ದು. HY ಮೇಟಿ ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ರು ಎನ್ನುವಂಥ ಮಾತುಗಳು ಸಹ ಅದು ಖಂಡಿತವಾಗ್ಲೂ ಕೂಡ ಹೌದು. ಆದ್ರಿಂದ ಚುನಾವಣೆ ಗೆಲ್ಲುವುದು ಅವರಿಗೆ ಪ್ರತಿಷ್ಠೆ ಕೂಡ ಆಗಿರುವಂಥದ್ದು. ಸಿಎಂ ಮತ್ತೆ DCM ಆಲ್ರೆಡಿ ಹರಸಾಹಸವನ್ನ ಪಟ್ಟಿರುವಂಥದ್ದು. ಎಲ್ಲ ಗೆಲ್ತೀವಿ ಎನ್ನುವಂಥ ಮಾತುಗಳನ್ನು ಸಹ ಒಟ್ಟಾಗಿ ಹೇಳಿರುವಂಥದ್ದು ಕೂಡ ನಾವು ಕೇಳಿದ್ದೀವಿ. ಹಾಗಾಗಿ ಅವರ ದೊಡ್ಡ ಜವಾಬ್ದಾರಿ ಕೂಡ ಇದೆ. ಒಂದು ಪಕ್ಷದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಹ ಗೆಲ್ಲಿಸುವಂತಹ ಜವಾಬ್ದಾರಿಯನ್ನ ಸಿಎಂ ಮತ್ತೆ DCMಗೂ ಕೊಟ್ಟಿರುವಂತೆ ಸಹ ಪರೋಕ್ಷವಾಗಿ ಕಾಣ್ತಿರುವುದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಒಟ್ಟಿನಲ್ಲಿ ನಾಮಪತ್ರವನ್ನ ಹಿಂಪಡ್ಕೊಂಡಿದ್ದಾರೆ 5 ಅಭ್ಯರ್ಥಿಗಳು.